ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ಭಾರತಕ್ಕೆ ನಾಚಿಕೆ ಆಗಬೇಕು, ಮೋದಿಜಿಯವರಿಗೆ ನಾಚಿಕೆ ಆಗಬೇಕು. ನಮ್ಮ ಪ್ರದೇಶದ ಒಳಗೆ ನುಗ್ಗಿ ಅಮೆರಿಕ ಇರಾನ್ನ ನೌಕಾಪಡೆಯ ಯುದ್ಧ ಹಡಗನ್ನ ನಾಶ ಮಾಡಿದೆ. ಭಾರತ ಇದರ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಮೋದಿಜಿ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ನಮ್ಮ ಮೇಲೆ ಅಟ್ಯಾಕ್ ಆದರೂ ಸುಮ್ಮನಾಗ್ಬಿಟ್ಟಿದ್ದಾರೆ. ಇಂತಹ ಒಂದು ನರೇಟಿವ್ ಈಗ ಜೋರಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಅಲ್ವಾ? ಸತ್ಯ ಏನು ನೋಡೋಣವಾ? ವೀಕ್ಷಕರೇ, 1939ರಲ್ಲಿ ವರ್ಲ್ಡ್ ವಾರ್ II ಪ್ರಾರಂಭ ಆದ ಕೆಲವು ಗಂಟೆ ಒಳಗೆ ಐರ್ಲೆಂಡ್ ಕರಾವಳಿ ಹತ್ರ ಬ್ರಿಟಿಷ್ ಪ್ರಯಾಣಿಕ ಹಡಗು SS ಅಥೇನಿಯಾ ಇದರ ಮೇಲೆ ದಾಳಿ ಆಗತ್ತೆ. ಈ ದಾಳಿಯಲ್ಲಿ 28 ಅಮೆರಿಕನ್ ನಾಗರಿಕರು ಸೇರಿದ ಹಾಗೆ ಅನೇಕರು ಅವತ್ತು ಸಾವನ್ನಪ್ತಾರೆ. ಜರ್ಮನಿ ಬ್ರಿಟಿಷ್ ಹಡಗಿನ ಮೇಲೆ ದಾಳಿಯನ್ನ ಮಾಡಿದೆ ಅಂತ ಅವತ್ತು ಆರೋಪವನ್ನ ಮಾಡಲಾಗತ್ತೆ. ಆದ್ರೆ ಡಿಪ್ಲೊಮ್ಯಾಟಿಕ್ ಸರ್ಕಲ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಕಥೆ ಕೂಡ ಕೇಳಿ ಬರುತ್ತೆ. ಏನು? ಅಮೆರಿಕವನ್ನ ಅಲ್ಲಿ ಯುದ್ಧಕ್ಕೆ ಎಳೆದು ತರೋ ಸಲುವಾಗಿ ಬ್ರಿಟನ್ ತನ್ನದೇ ಹಡಗಿನ ಮೇಲೆ ಅವತ್ತು ದಾಳಿಯನ್ನ ಮಾಡಿಸಿಕೊಂಡಿರಬಹುದು. ಕಾರಣ, ಆ ಹಡಗಲ್ಲಿ ಅಮೆರಿಕನ್ ನಾಗರಿಕರು ಕೂಡ ಇದ್ರು. ಅವತ್ತು ಬ್ರಿಟನ್ ಹಡಗಿನ ಮೇಲೆ ಐರ್ಲೆಂಡ್ ಕರಾವಳಿ ಹತ್ರ ದಾಳಿ ನಡೆಯುತ್ತೆ. ಈಗ ವಾಸ್ತವದಲ್ಲಿ ಶ್ರೀಲಂಕಾ ಕರಾವಳಿ ಹತ್ರ ದಾಳಿ ಆಗಿದೆ. ಅವತ್ತು 1939ರಲ್ಲಿ ಆಗಿರುವಂತಹ ಆ ಘಟನೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಯಾವ್ದು ಗೊತ್ತಾ? ದಾಳಿ ಐರ್ಲೆಂಡ್ ಕರಾವಳಿ ಹತ್ರ ನಡೆಯುತ್ತೆ, ಬಟ್ ಐರ್ಲೆಂಡ್ ಯುದ್ಧದಲ್ಲಿ ಭಾಗಿ ಆಗಿರಲಿಲ್ಲ. ಅದು ನ್ಯೂಟ್ರಲ್ ಆಗಿತ್ತು. ವೀಕ್ಷಕರು, ಈಗ 2 ದಿನಗಳಿಂದ ಆಗ್ತಾ ಇರುವಂತಹ ಈ ಒಂದು ಬೆಳವಣಿಗೆಯನ್ನು ಗಮನಿಸಿ. ಶ್ರೀಲಂಕಾದ ಕರಾವಳಿಯಲ್ಲಿ ಇರಾನ್ ಹಡಗಿನ ಮೇಲೆ ಸಬ್ಮರಿನ್ ದಾಳಿ ಆಗತ್ತೆ. ಹೌದಾ? ಹಡಗು ಯಾರದು? ಇರಾನ್ದು. ದಾಳಿ ಅಮೆರಿಕ ಮಾಡಿದ್ದು. ಸ್ಥಳ ಶ್ರೀಲಂಕಾ ಕರಾವಳಿಯ ಹತ್ರ. ಆದ್ರೆ ಪ್ರಶ್ನೆ ಮಾತ್ರ ಯಾರಿಗೆ? ಮೋದಿಜಿಯವರಿಗೆ. ಭಾರತ ಯಾಕೆ ಪ್ರತಿಕ್ರಿಯೆಯನ್ನ ಕೊಡ್ತಾ ಇಲ್ಲ? ಮೋದಿಜಿ ಯಾಕೆ ಪ್ರತಿಕ್ರಿಯೆಯನ್ನ ಕೊಡ್ತಾ ಇಲ್ಲ? ಭಾರತದ ಮೇಲೆ ದಾಳಿ ಆಗಿದೆ, ಬೇಗ ಇದಕ್ಕೆ ಉತ್ತರವನ್ನು ಕೊಡಿ ಅಂತ ಕಾಂಗ್ರೆಸ್ ಎಳೆದಾಡ್ತಾ ಇದೆ. ಮೊದಲಲ್ಲಿ ಏನಾಯ್ತು ಅನ್ನುವಂಥದ್ದನ್ನ ನೋಡೋಣ. ಮಾರ್ಚ್ 4, 2026 ಬೆಳಿಗ್ಗೆ ಶ್ರೀಲಂಕಾದ ಕಾಳೆ ಕರಾವಳಿಯಿಂದ ಸುಮಾರು 74 ಕಿಲೋಮೀಟರ್ ದೂರದಲ್ಲಿ ಇರಾನ್ನ ಫ್ರಿಗೇಟ್ ಐರಿಸ್ ಡೇನ ಇರಾನ್ ಕಡೆಗೆ ಹಿಂದಿರುಗ್ತಾ ಇತ್ತು. ಇದು ಸಾಮಾನ್ಯ ಹಡಗಲ್ಲ, ಇದು ಇರಾನ್ ನೌಕಾಪಡೆಯ ಅತ್ಯಾಧುನಿಕ ಯುದ್ಧ ಹಡಗಲಿ ಒಂದು. ಇಲ್ಲಿ ಏನಾಗುತ್ತೆ, ಅದೇ ಸಮಯಕ್ಕೆ ಅಮೆರಿಕದ ನೌಕಾಪಡೆಯ ಫಾಸ್ಟ್ ಅಟ್ಯಾಕ್ ಸಬ್ಮೆರಿನ್ ಇರಾನ್ನ ಈ ಒಂದು ಹಡಗನ್ನ ತಡೆಯುತ್ತೆ. ನಂತರ ಏನು ಮಾಡ್ತಾರೆ? ಅಮೆರಿಕನ್ ಸಬ್ಮೆರಿನ್ ದ ಮಾರ್ಕ್ 40 ಟಾರ್ಪಿಡೋ ಇದನ್ನ ಹಾರಿಸುತ್ತೆ. ಅದರ ಪರಿಣಾಮ ಏನಾಯ್ತು? ಇರಾನ್ನ ಐರಿಸ್ ಡೇನ ಮುಳುಗುತ್ತೆ. ಹಡಗಲ್ಲಿ ಸುಮಾರು 150 ಸೈನಿಕರಿರ್ತಾರೆ. 57 ಮಂದಿ ಸಾವನ್ನಪ್ಪಿದ್ರು ಅನ್ನುವಂಥದ್ದು ಈಗ ಮಾಹಿತಿ ಇದೆ. ಗೊತ್ತಿಲ್ಲ, ಅದಕ್ಕಿಂತ ಜಾಸ್ತಿ ಈಗ ನಂಬರ್ಸ್ ಆ ಕಡೆ ಈ ಕಡೆ ಆಗಿರಬಹುದು. ಒಂದಷ್ಟು ಮಂದಿ ಕಾಣೆ ಆಗಿದ್ದಾರೆ. 30 ಮಂದಿಯನ್ನ ಶ್ರೀಲಂಕಾ ನೌಕಾಪಡೆ ರಕ್ಷಿಸಿದೆ ಅಂತ ಹೇಳ್ತಾರೆ. ಇದು ಆಗಿರುವಂತಹ ಘಟನೆ. ವೀಕ್ಷಕರ, ಇತಿಹಾಸದ ದೃಷ್ಟಿಯಿಂದ ನೋಡಿದ್ರೆ ಇದು ದೊಡ್ಡ ಅನಾಹುತ. ಯಾಕಂತಂದ್ರೆ ಸೆಕೆಂಡ್ ವರ್ಲ್ಡ್ ವಾರ್ ಆದ ನಂತರ ಮೊದಲ ಬಾರಿಗೆ ಅಮೆರಿಕನ್ ಸಬ್ಮರಿನ್ ದ ಮಾರ್ಕ್ 40 ಟಾರ್ಪಿಡೋವನ್ನ ಬಳಸಿರುವಂಥದ್ದು, ಶತ್ರು ಹಡಗನ್ನ ಮುಳುಗಿಸಿರುವಂಥದ್ದು. ಆದ್ರೆ ಭಾರತದಲ್ಲಿ ನಡೀತಾ ಇರುವಂತಹ ಚರ್ಚೆ ಬೇರೆನೆ. ಈ ದಾಳಿ ಭಾರತದ ಸಮುದ್ರ ಗಡಿಯ ಹತ್ರ ಆಗಿದೆ. ಭಾರತ ಸರ್ಕಾರ, ಮೋದಿಜಿ ಮೌನವಾಗಿ ಕೂತಿದ್ದಾರೆ. ನಮ್ಮ ಮೇಲೇ ಅಟ್ಯಾಕ್ ಆಗಿದೆ. ಹೀಗೆ ಏನೇನೋ ಕಟ್ಟುಕಥೆಯನ್ನ ಕಾಂಗ್ರೆಸ್ ಇವತ್ತು ಬರೆದು ಹೊರಗೆ ಬಿಡ್ತಾ ಇದೆ. ಇಲ್ಲಿಂದ ಗೊಂದಲ ಶುರು ಆಯ್ತು ನೋಡಿ ಎಲ್ರಿಗೂ. ಕಾಂಗ್ರೆಸ್ ಹೇಳ್ತಾ ಇರೋದು ಕರೆಕ್ಟ್ ಆಗಿರ್ಬಹುದು, ನಮ್ಮ ಮೇಲೆ ಅಟ್ಯಾಕ್ ಆಗ್ತಾ ಇದೆ ಅಂತ. ಒಂದಷ್ಟು ಮಂದಿ ಅದನ್ನು ಸತ್ಯ ಅಂತ ನಂಬಿದ್ದಾರೆ. ವೀಕ್ಷಕರೇ, IRS ಡೀನಾ ಮುಳುಗಿರುವಂತಹ ಸ್ಥಳ ಭಾರತದ ದಕ್ಷಿಣ ತುದಿ ಕನ್ಯಾಕುಮಾರಿಯಿಂದ ಸುಮಾರು 507 ಕಿಲೋಮೀಟರ್ ದೂರದಲ್ಲಿ ಇದೆ. ಅಂಡ್ ಇಲ್ಲಿ ಸಮುದ್ರದ ಕಾನೂನು ಇದೆಯಲ್ವಾ, ರೂಲ್ಸ್ ಇದೆಯಲ್ವಾ, ಭೂಗಡಿಗಳ ಹಾಗೆ ಇರಲ್ಲ. ಸಮುದ್ರಕ್ಕೆ ಸಂಬಂಧಪಟ್ಟಂತಹ ಜಾಗತಿಕ ಕಾನೂನನ್ನ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ದಿ ಲಾ ಆಫ್ ದ ಸಿ ಅಂತ ಕರೀತಾರೆ. ಈ ಕಾನೂನು ಸಮುದ್ರವನ್ನು ಒಂದಷ್ಟು ಪಾರ್ಟ್ ಮಾಡುತ್ತೆ. ಫಸ್ಟ್ ಒನ್, ಟೆರಿಟೋರಿಯಲ್ ವಾಟರ್ಸ್, ಸಮುದ್ರ ತೀರದಿಂದ ಸುಮಾರು 22 ಕಿಲೋಮೀಟರ್ ಇಲ್ಲಿ ದೇಶದ ಸಂಪೂರ್ಣ ಅಧಿಕಾರ ಭೂಮಿಗೆ ಇರೋ ಹಾಗೆ ಇರುತ್ತೆ. ಇನ್ನು ಸೆಕೆಂಡ್ ಒನ್, ಕಾಂಟಿಜಿಯಸ್ ಝೋನ್, ಇದು ಸುಮಾರು 25 ನಾಟಿಕಲ್ ಮೈಲ್ಸ್. ಇಲ್ಲಿ ದೇಶಕ್ಕೆ ಒಂದಷ್ಟು ಭದ್ರತಾ ನಿಯಮ, ಕಸ್ಟಮ್ ರೂಲ್ಸ್ ಜಾರಿಗೆ ತರೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಮೂರನೇದು, ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್, ಈಸ್ ಅಂತ ಹೇಳ್ತಾರೆ. ಸಮುದ್ರ ತೀರದಿಂದ ಸುಮಾರು 370 ಕಿಲೋಮೀಟರ್.
ಈ ಪ್ರದೇಶದಲ್ಲಿ ದೇಶಕ್ಕೆ ಮೀನುಗಾರಿಕೆ ಆಗಿರಬಹುದು, ತೈಲ, ಅನಿಲ, ಅದೇ ರೀತಿ ಬೇರೆ ಬೇರೆ ಸಂಪನ್ಮೂಲಗಳ ಮೇಲೆ ಆರ್ಥಿಕ ಹಕ್ಕಿರುತ್ತೆ. ಆದ್ರೆ ಈಸ್ ಅಂತಂದ್ರೆ ಅದು ಸಂಪೂರ್ಣ ನಮ್ಮದೇ ದೇಶದ ಪ್ರದೇಶ ಅಂತ ಹೇಳೋದಕ್ಕಾಗಲ್ಲ. ಬೇರೆ ದೇಶಗಳ ಹಡಗುಗಳು ಕೂಡ ಅಲ್ಲಿ ಸಂಚರಿಸಬಹುದು. ಆಮೇಲೆ ಇದಕ್ಕಿಂತ ಮುಂದೆ ಇರುವಂತಹ ಸಮುದ್ರ ಹೈ ಸೀಸ್ ಅಂದ್ರೆ ಅಂತಾರಾಷ್ಟ್ರೀಯ ಜಲ ಪ್ರದೇಶ ಅಂತ ಕರೀತಾರೆ. ಇಲ್ಲಿ IRSD ನ ಮುಳುಗಿದಂತಹ ಪ್ರದೇಶ ಇದೆಯಲ್ವಾ, ಅದು ಶ್ರೀಲಂಕಾದ ಈಸ್ ಒಳಗೆ ಬರುತ್ತೆ. ಬಟ್ ಭಾರತಕ್ಕೆ ಅದು ಅಂತಾರಾಷ್ಟ್ರೀಯ ಜಲ ಪ್ರದೇಶ. ಹಾಗಾಗಿ ಕಾನೂನಿನ ಪ್ರಕಾರ ಭಾರತಕ್ಕೆ ಅಲ್ಲಿ ಯಾವುದೇ ಅಧಿಕಾರ ಇರಲ್ಲ. ಆ ಕಾರಣದಿಂದಾನೇ ರಕ್ಷಣಾ ಕಾರ್ಯಾಚರಣೆಯನ್ನ ಭಾರತ ಅಲ್ಲ ಶ್ರೀಲಂಕಾ ನೌಕಾಪಡೆ ನಡೆಸಿರುವಂಥದ್ದು. ಯಾಕಂದ್ರೆ ಅದು ಶ್ರೀಲಂಕಾದ ಸರ್ಚ್ ಅಂಡ್ ರೆಸ್ಕ್ಯೂ ಝೋನ್ ಒಳಗಿತ್ತು. ಆದ್ರೆ ಏನೂ ಗೊತ್ತಿಲ್ಲದೆ ಎಲ್ಲದಕ್ಕೂ ಭಾರತ ಮೋದಿಜಿ ಭಾರತ ಅಂತ ಬಾಯಿ ಬಡ್ಕೊಳ್ಳೋರಿಗೆ ಇನ್ನು ಕಮ್ಮಿ ಇಲ್ಲ. ಆಮೇಲೆ ಅವರು ಕೆಲವು ದಿನಗಳ ಹಿಂದೆ ಭಾರತದಲ್ಲಿ ಮಿಲನ್ 2026 ಬಹುರಾಷ್ಟ್ರೀಯ ನೌಕಾ ಅಭ್ಯಾಸ ಆಯೋಜನೆ ಮಾಡಿತ್ತು ಭಾರತದಲ್ಲಿ. ಅದಕ್ಕೋಸ್ಕರ ಬಂದಿದ್ರು ಅದರಲ್ಲಿ ಭಾಗವಹಿಸೋದಕ್ಕೆ. 15 ಫೆಬ್ರವರಿಯಿಂದ 25 ಫೆಬ್ರವರಿಯವರೆಗೆ ಈ ಅಭ್ಯಾಸದಲ್ಲಿ ಸುಮಾರು 50ಕ್ಕೂ ಹೆಚ್ಚು ದೇಶಗಳ ನೌಕಾಪಡೆಗಳು ಭಾಗವಹಿಸಿದ್ವು. IRSD ನ ಕೂಡ ಅಷ್ಟೇ ಅದರಲ್ಲಿ ಭಾಗವಹಿಸಿದ್ದಂತಹ ಹಡಗಲ್ಲಿ ಒಂದಾಗಿತ್ತು. ಆದ್ರೆ ಏನು ಮಾಡೋದು, 20th ಫೆಬ್ರವರಿ ಏಕಾಏಕಿ ಅಮೆರಿಕ, ಇಸ್ರೇಲ್, ಇರಾನ್ ಮಧ್ಯೆ ಯುದ್ಧ ಸ್ಟಾರ್ಟ್ ಆಗುತ್ತೆ. ವೀಕ್ಷಕರಲ್ಲಿ ಭಾರತದ ಮುಂದೆ ಇರುವಂತಹ ಪ್ರಶ್ನೆ IRSD ನ ಅಲ್ಲ, ಭಾರತಕ್ಕೆ ಮುಖ್ಯವಾಗಿರುವಂಥದ್ದು ಸ್ಟೇಟ್ ಆಫ್ ಹಾರ್ಮುಸ್. ಇದು ಕೇವಲ 21 ಮೈಲಿ ಅಗಲದ ಸಮುದ್ರ ಮಾರ್ಗ. ಆದ್ರೆ ವಿಶ್ವದ ಸುಮಾರು 20% ತೈಲ ಇದೇ ಮಾರ್ಗದಿಂದ ಸಾಗತ್ತೆ. ಮಾರ್ಚ್ 4ನೇ ತಾರೀಕು ಇರಾನ್ನ ರೆವಲ್ಯೂಷನರಿ ಗಾರ್ಡ್ ಈ ಮಾರ್ಗದ ಮೂಲ ನಿಯಂತ್ರಣವನ್ನ ಹೇರಿದೀವಿ ಅಂತ ಘೋಷಣೆ ಮಾಡ್ತಾರೆ. ಸೊ ಇದರಿಂದ ಟ್ಯಾಂಕರ್ ಸಂಚಾರದಲ್ಲಿ 90% ಕುಸಿತ ಆಗುತ್ತೆ. 150ಕ್ಕೂ ಹೆಚ್ಚು ಹಡಗುಗಳು ಹೊರಗೆ ನಿಂತಿವೆ. ವಿಮಾ ಕಂಪನಿಗಳು ವಾರ್ ರಿಸ್ಕ್ ಇನ್ಶೂರೆನ್ಸ್ ಅನ್ನ ರದ್ದುಪಡಿಸಿವೆ. ಇದರಿಂದ ಭಾರತಕ್ಕೆ ಆಗಿರುವಂತಹ ಪರಿಣಾಮ ಸುಮಾರು 50% ಕಚ್ಚಾ ತೈಲ ಆಗಿರಬಹುದು, ಸುಮಾರು 60% LNG ಈ ಮಾರ್ಗದಿಂದ ಬರುತ್ತೆ. ಇನ್ನು 85% LPG ಕೂಡ ಇದೇ ಮಾರ್ಗದಿಂದ ಇಂಪೋರ್ಟ್ ಮಾಡಲಾಗ್ತಾ ಇತ್ತು. ಅದರಲ್ಲಿ ಈಗ ಒಂದಷ್ಟು ನಮ್ಮಲ್ಲಿ ಅಫ್ಕೋರ್ಸ್ ಈಗ ಇದನ್ನ ಕೇಳಿದ ಮೇಲೆ ಹೇಳ್ಬೋದು, ಓ ಹಾಗಾದ್ರೆ ಕರೆಕ್ಟು, ನಮ್ಮಲ್ಲಿ ಇಂಧನ ಸಮಸ್ಯೆ ಇದೆ, ಕಾಂಗ್ರೆಸ್ ಹೇಳ್ತಾ ಇರೋದು ಕರೆಕ್ಟು ಅಂತ ಹೇಳಬಹುದು. ಅದಕ್ಕೂ ಬರ್ತೀನಿ. ಅಂತಹ ಯಾವ ಸಮಸ್ಯೆ ಕೂಡ ನಮ್ಮ ಭಾರತದಲ್ಲಿ ಆಗಿಲ್ಲ. ಈಗ 74 ದಿನಗಳವರೆಗೆ ಬೇಕಾದಷ್ಟು ತೈಲ ಸಂಗ್ರಹಣೆ ನಮ್ಮ ದೇಶದಲ್ಲಿ ಇದೆ. ಆಮೇಲೆ ಇರಾನ್ ನಮಗೆ ಅಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ಸ್ ಅನ್ನ ಹಾಕಿಲ್ಲ, ನಮಗಿದ್ರಿಂದ ಪ್ರಾಬ್ಲಮ್ ಆಗಲ್ಲ. ಅಂಡ್ ರಷ್ಯಾ ನಾವು ಕೊಡ್ತೀವಿ ಅಂತ ಮುಂದೆ ಬಂದಿದ್ದಾರೆ. ರಷ್ಯಾ ವಿಚಾರದಲ್ಲಿ ಬಹಳಷ್ಟು ಮಂದಿ ಅದೇನೋ ಟ್ರಂಪ್ ಈಗ ಅಲೋ ಮಾಡಿದ್ದಾರೆ ಭಾರತಕ್ಕೆ, ಅದಕ್ಕೆ ಮೋದಿಜಿ ರಷ್ಯಾದಿಂದ ತೈಲ ಖರೀದಿಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ನಿಮ್ಮ ಯೋಗ್ಯತೆಗೆ ನೀವುಗಳು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಒಮ್ಮೆ ಆ ಕಡೆ ಜಂಪ್ ಮಾಡ್ತೀರಾ, ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಒಮ್ಮೆ ಈ ಕಡೆ ಜಂಪ್ ಮಾಡಿ. ಒಮ್ಮೆ ಭಾರತ ತೈಲ ಖರೀದಿ ಮಾಡ್ತಾ ಇಲ್ಲ ಅಂತ ಹೇಳಿ, ಮತ್ತೊಮ್ಮೆ ಖರೀದಿ ಮಾಡ್ತಾ ಇದೆ ಅಂತ ಹೇಳಿ, ನಿಮಗೆ ಬೇಕಾದ ಹಾಗೆ ತಿರುಗಿಸ್ಕೊಳ್ಳಿ ನಿಮ್ಮ ಯೋಗ್ಯತೆಗೆ. ಬಟ್ ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡ್ತಾ ಇತ್ತು, ಮಾಡ್ತಾ ಇದೆ, ಯಾವಾಗ್ಲೂ ಮಾಡುತ್ತೆ. ಟ್ರಂಪ್ ಅಲ್ಲ, ಯಾರ ಮಾತು ಕೂಡ ಭಾರತಕ್ಕೆ ಕೇಳುವಂತ ಅವಶ್ಯಕತೆ ಈಗ ಇಲ್ಲ. ಆಸ್ ಸಿಂಪಲ್ ಆಸ್ ಇಟ್ ಈಸ್. ಹಾಗಾಗಿ ಇಲ್ಲಿ ಭಾರತ ಇಲ್ಲಿ ಯುದ್ಧದ ಬಗ್ಗೆ ಹೇಳಿಕೆಯನ್ನು ಕೊಡೋದಕ್ಕಿಂತ ತನ್ನ ನಾಗರಿಕರ ಭದ್ರತೆ ಆಗಿರಬಹುದು, ಇಂಧನ ಪೂರೈಕೆ ಆಗಿರಬಹುದು, ಇವುಗಳ ಮೇಲೆ ಜಾಸ್ತಿ ಗಮನವನ್ನ ಹರಿಸ್ತಾ ಇರುವಂತದ್ದು. ಈ ಸಂಕಷ್ಟದಲ್ಲಿ ಕೇವಲ ಭಾರತ ಮಾತ್ರ ಅಲ್ಲ, ಹಲವಾರು ದೇಶಗಳು ಇದರಿಂದ ದೂರನೇ ಉಳ್ಕೊಂಡಿದ್ದಾರೆ. ಇರಾನ್ಗೆ ವರ್ಷಗಳಿಂದ ಬೆಂಬಲವನ್ನ ಕೊಡ್ತಾ ಇದ್ದಂತಹ ಚೈನಾ ಆರಂಭದಲ್ಲಿ ಹಾ ಹೂ ಅಂತ ಒಂದು ಸ್ವಲ್ಪ ಹೇಳಿ ಈಗ ಸೈಲೆಂಟ್ ಆಗಿರೋ ಹಾಗೆ ಕಾಣಿಸ್ತಾ ಇದೆ. ಆದ್ರೆ ಭಾರತದಲ್ಲಿ ಕಾಂಗ್ರೆಸ್ ಭಾರತ ಇರಾನ್ ಪರ ನಿಲ್ಲಬೇಕು, ಮೋದಿಜಿ ಮಾತಾಡ್ತಿಲ್ಲ, ಸುಳ್ಳು ಹೇಳಿ 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 ಮಜಾ ತಗೊಳ್ತಾ ಇದ್ದಾರೆ. ಇವತ್ತಿಷ್ಟೆಲ್ಲ ಮಾತಾಡುವಂತಹ ಕಾಂಗ್ರೆಸ್ ನೀವು ಅಧಿಕಾರದಲ್ಲಿದ್ದಾಗ 2005, 2006, 2009ರಲ್ಲಿ 3 ಬಾರಿ IAEA ಅಲ್ಲಿ ಇರಾನ್ ವಿರುದ್ಧ ಮತವನ್ನ ಹಾಕ್ಲಿಲ್ವಾ? ಮರ್ತೋಯ್ತಾ? ನಾಚಿಕೆ ಆಗಲ್ವಾ ನಿಮ್ಮಗಳಿಗೆ? ವೀಕ್ಷಕರೇ, ಮೋದಿಜಿ ಸರಿಯಾಗಿ ಎಲ್ಲಿ ಏನ್ ಸ್ಟೆಪ್ ಅನ್ನ ತಗೊಳ್ಬೇಕು ಅದನ್ನ ತಗೊಳ್ತಾ ಇದ್ದಾರೆ ಅಷ್ಟೇ. ನಮ್ಮ ವಿದೇಶಾಂಗ ನೀತಿ ಕಾಂಗ್ರೆಸ್ಸಿನ ಹಾಗೆ ವೋಟ್ ಬ್ಯಾಂಕ್ ರಾಜಕಾರಣದ ಮೇಲೆ ನಡೆಯಲ್ಲ, ಅದು ರಾಷ್ಟ್ರೀಯ ಹಿತಾಸಕ್ತಿಯ ಮೇಲೆ ನಡೆಯುತ್ತೆ.
ಈ ಸಮಯದಲ್ಲಿ ಭಾರತ ಮೇನ್ ಆಗಿ ಫೋಕಸ್ ಮಾಡ್ತಾ ಇರುವಂತದ್ದೇ ನಮ್ಮ ಭಾರತೀಯ ನಾಗರಿಕರ ಭದ್ರತೆ ಆಗಿರಬಹುದು, ರಕ್ಷಣೆ ಆಗಿರಬಹುದು, ಇಂಧನ ಪೂರೈಕೆ ಆಗಿರಬಹುದು, ಆರ್ಥಿಕ ಸ್ಥಿರತೆಯ ಮೇಲೆ ಫುಲ್ ಕಾನ್ಸಂಟ್ರೇಟ್ ಮಾಡ್ತಾ ಇರುವಂತದ್ದು. ಕೆಲವೊಮ್ಮೆ ವಿದೇಶಾಂಗ ನೀತಿಯಲ್ಲಿ ಬಲವಾದ ಹೆಜ್ಜೆಯನ್ನ ಇಡೋದು ಅಂತಂದ್ರೆ ದೊಡ್ಡದಾಗಿ ಘೋಷಣೆ ಕೂಗಿಕೊಂಡು ಬರುವಂತದ್ದಲ್ಲ. ಬಲವಾದ ಹೆಜ್ಜೆ ಅಂತಂದ್ರೆ ಸ್ಟ್ರಾಟಜಿಕ್ ಸೈಲೆನ್ಸ್ ಅನ್ನ ಮೇಂಟೈನ್ ಮಾಡುವಂಥದ್ದು. ಅಂಡ್ ಭಾರತ ಈಗ ಅದನ್ನೇ ಮಾಡ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾಬಿಟ್ಟಿ ಗೀಚುವಂಥವರಿಗೆ, ಬಾಯಿಗೆ ಬಂದ ಹಾಗೆ ಮಾತನಾಡುವಂಥವರಿಗೆ, ಕಾಂಗ್ರೆಸ್ಸಿಗೆ ಇದೆಲ್ಲ ಎಲ್ಲಿಗೆ ಅರ್ಥ ಆಗಬೇಕು ನಿಮ್ಮ ಯೋಗ್ಯತೆಗೆ? ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.